ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡ ಪದಗಳ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಪದಗಳು ಒಂದರ ಜೊತೆ ಒಂದು ಹೀಗೆ ಸೇರ್ಕೊಳ್ಳುತ್ತೆ, ಅದ್ರ ಹಿಂದಿರೋ ಮ್ಯಾಜಿಕ್ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಮಹಾ ಪ್ಲಸ್ ಆತ್ಮ ಮಹಾತ್ಮ ಆಗುತ್ತೆ. ಆದ್ರೆ ಹೇಗೆ? ಎರಡು ಬೇರೆ ಬೇರೆ ಪದಗಳು ಸೇರಿ ಒಂದೇ ಪದ ಆಗುವುದು ಹೇಗೆ? ಇದೇ ನಮ್ಮ ಇವತ್ತಿನ ಪಜಲ್. ನೋಡಿ, ಇದೇನು ಮ್ಯಾಜಿಕ್ ಅಲ್ಲ. ಇದ್ರ ಹಿಂದೆ ಒಂದು ಸೀಕ್ರೆಟ್ ರೂಲ್ ಇದೆ. ಅದನ್ನೇ ನಾವು ಸಂಧಿ ಅಂತ ಕರೆಯೋದು. ಇದೊಂದ್ ರೀತಿ ಪದಗಳನ್ನ ಜೋಡಿಸೋ ಸೀಕ್ರೆಟ್ ಕೋಡ್ ಇದ್ದಾಗೆ. ಸರಿ, ಹಾಗಾದ್ರೆ ಈ ಕೋಡ್ನ ಹೇಗೆ ಬ್ರೇಕ್ ಮಾಡೋದು ಅಂತ ನೋಡೋಣ. ಮೊದಲು ಸಂಧಿಯ ಒಗಟು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದರ 3 ಮುಖ್ಯ ಕೀಗಳಾದ ಸವರ್ಣದೀರ್ಘ, ಗುಣ ಮತ್ತು ವೃದ್ಧಿ ಸಂಧಿಗಳನ್ನ ಒಂದೊಂದಾಗಿ ನೋಡಿ, ಕೊನೆಗೆ ಈ ಸಂಕೇತವನ್ನ ಹೇಗೆ ಪೂರ್ತಿಯಾಗಿ ಬಿಡಿಸೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ಪಜಲ್ನ ಮೊದಲನೇ ಲೆವೆಲ್ಗೆ ಹೋಗೋಣ. ಅದೇ ಸವರ್ಣದೀರ್ಘ ಸಂಧಿ. ಹೆಸರು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬಹುದು, ಆದ್ರೆ ಇದು ಸಂಧಿಗಳಲ್ಲೇ ತುಂಬಾನೇ ಸಿಂಪಲ್ ಮತ್ತೆ ನೇರವಾದ ನಿಯಮ. ಇದರ ರೂಲ್ ತುಂಬಾ ಸಿಂಪಲ್. ಸವರ್ಣ ಅಂದ್ರೆ ಒಂದೇ ತರಹದ ಅಂತ. ಅಂದ್ರೆ ಒಂದೇ ತರಹದ 2 ಸ್ವರಗಳು ಪಕ್ಕಪಕ್ಕ ಬಂದ್ರೆ ಅವೆರಡು ಸೇರ್ಕೊಂಡು ಅದೇ ಜಾತಿಯ ಒಂದು ದೊಡ್ಡ ಅಂದ್ರೆ ದೀರ್ಘ ಸ್ವರವಾಗಿ ಬದಲಾಗುತ್ತೆ. ಇದ್ ಹೇಗಪ್ಪ ಅಂದ್ರೆ 2 ಸಣ್ಣ ನೀರಿನ ಹನಿಗಳು ಸೇರಿ ಒಂದು ದೊಡ್ಡ ಹನಿಯಾದ ಹಾಗೆ. ಹಾಗಾದ್ರೆ ಈ ಸವರ್ಣ ಸ್ವರಗಳು ಅಂದ್ರೆ ಯಾವುದು? ನೋಡಿ, ಅ ಮತ್ತೆ ಆ ಒಂದೇ ಫ್ಯಾಮಿಲಿ. ಹಾಗೆ ಈ ಮತ್ತೆ ಈ, ಉ ಮತ್ತು ಉ ಮತ್ತೆ ರು ಮತ್ತು ರೂ ಇವೆಲ್ಲ ಒಂದೇ ಸೌಂಡ್ ಫ್ಯಾಮಿಲಿಗೆ ಸೇರಿದ ಜೋಡಿಗಳು. ಒಂದು ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ದೇವ ಪ್ಲಸ್ ಅಸುರ. ದೇವ ಅನ್ನೋ ಪದದ ಕೊನೆಯಲ್ಲಿರೋ ಸ್ವರ ಯಾವುದು? ಅ. ಸರಿ, ಅಸುರ ಪದದ ಶುರುವಲ್ಲಿರೋ ಸ್ವರ ಅ. ಹೌದು. ಸೊ ನಮ್ಮ ರೂಲ್ ಪ್ರಕಾರ ಅ ಪ್ಲಸ್ ಅ 2 ಒಂದೇ ಜಾತಿಯ ಸ್ವರಗಳು ಸೇರಿ ಏನಾಗ್ಬೇಕು? ದೀರ್ಘ ಸ್ವರ ಆ ಆಗ್ಬೇಕು. ಹಾಗಾಗಿ ಇದು ದೇವಾಸುರ ಆಗತ್ತೆ. ಸಿಂಪಲ್ ಅಲ್ವಾ? ಓಕೆ, ಫಸ್ಟ್ ಲೆವೆಲ್ ಕಂಪ್ಲೀಟ್. ಈಗ ನಮ್ಮ ಪಜಲ್ನ 2ನೇ ಹಂತ ಅಂದ್ರೆ ಗುಣಸಂಧಿಗೆ ಹೋಗೋಣ. ಇಲ್ಲಿಂದ ಕಥೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗತ್ತೆ. ಯಾಕಂದ್ರೆ ಇಲ್ಲಿ ಸ್ವರಗಳು ಕೇವಲ ಉದ್ದ ಆಗಲ್ಲ, ಬದಲಾಗಿ ಪೂರ್ತಿಯಾಗಿ ತಮ್ಮ ರೂಪವನ್ನೇ ಬದಲಾಯಿಸ್ಕೊಡ್ತವೆ. ಗುಣಸಂಧಿಯ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಮೊದಲನೇ ಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರ ಇರ್ಲೇಬೇಕು. ಅದರ ಮುಂದೆ ಬೇರೆ ಸ್ವರಗಳು ಅಂದ್ರೆ ಈ, ಉ ಅಥವಾ ರೂ ಫ್ಯಾಮಿಲಿಯ ಸ್ವರಗಳು ಬಂದ್ರೆ ಅವೆರಡೂ ಸೇರಿ ಎ, ಓ ಅಥವಾ ಅರ್ ಅಂತೆ ಪೂರ್ತಿ ಹೊಸ ಸೌಂಡ್ಗಳೇ ಹುಟ್ಕೊಳ್ತವೆ. ಇದೊಂದು ರೀತಿ ಕೆಮಿಕಲ್ ರಿಯಾಕ್ಷನ್ ಇದ್ದ ಹಾಗೆ. ಈ ಟೇಬಲ್ ನೋಡಿ, ಇದು ಗುಣಸಂಧಿಯ 3 ಮುಖ್ಯ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಅ ಅಥವಾ ಆ ಜೊತೆ ಇ ಅಥವಾ ಈ ಸೇರಿದ್ರೆ ಎ ಆಗುತ್ತೆ. ಉ ಅಥವಾ ಊ ಸೇರಿದ್ರೆ ಓ ಆಗುತ್ತೆ. ಅದೇ ರೀತಿ ರೂ ಸೇರಿದ್ರೆ ಅರ್ ಆಗಿ ಬದಲಾಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಬನ್ನಿ, ಇದಕ್ಕೂ ಒಂದು ಉದಾಹರಣೆ ನೋಡೋಣ. ಸೂರ್ಯ ಪ್ಲಸ್ ಉದಯ. ಇಲ್ಲಿ ಸೂರ್ಯ ಪದದ ಕೊನೆಯ ಸ್ವರ ಅ, ಉದಯ ಪದದ ಮೊದಲ ಸ್ವರ ಉ. ನಮ್ಮ ರೂಲ್ ಏನ್ ಹೇಳುತ್ತೆ? ಅ ಮತ್ತು ಊ ಸೇರಿದ್ರೆ ಓ ಆಗಿ ಬದಲಾಗ್ಬೇಕು. ಹಾಗಾಗಿ ನಮ್ಗೆ ಸೂರ್ಯೋದಯ ಅನ್ನೋ ಹೊಸ ಪದ ಸಿಗುತ್ತೆ. ಸರಿ, ಇಲ್ಲಿಯವರೆಗೆ ನಾವ್ ಕಲಿತಿದ್ದನ್ನ ಒಮ್ಮೆ ರೀಕ್ಯಾಪ್ ಮಾಡ್ಕೊಡೋಣ. ಸವರ್ಣದೀರ್ಘ ಸಂಧಿಯಲ್ಲಿ ಒಂದೇ ತರದ ಸ್ವರಗಳು ಸೇರಿ ಉದ್ದ ಆಗ್ತವೆ, ಅಂದ್ರೆ ಅವು ಅದೇ ಫ್ಯಾಮಿಲಿಯಲ್ಲೇ ಉಳಿತವೆ. ಆದ್ರೆ ಗುಣಸಂಧಿಯಲ್ಲಿ ಅ ಅಥವಾ ಆದ ಜೊತೆ ಬೇರೆ ಸ್ವರ ಸೇರಿ ಪೂರ್ತಿ ಹೊಸ ಸ್ವರವೇ ಹುಟ್ಕೊಳ್ಳುತ್ತೆ. ನೋಡಿ, ಇದೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ. ಈಗ ನಾವು ನಮ್ಮ ಒಗಟಿನ ಫೈನಲ್ ಲೆವೆಲ್ಗೆ ಅಂದ್ರೆ ಅತೀ ಪವರ್ಫುಲ್ ಭಾಗಕ್ಕೆ ಬಂದಿದ್ದೀವಿ. ಅದೇ ವೃದ್ಧಿ ಸಂಧಿ. ಇದನ್ನ ಸ್ವರಗಳಿಗೆ ಸಿಗೋ ಒಂದು ಪವರ್ ಅಪ್ ಅಂತಾನೂ ಹೇಳ್ಬಹುದು. ವೃದ್ಧಿ ಸಂಧಿಯ ನಿಯಮ ಹೀಗಿದೆ. ಇಲ್ಲೂ ಕೂಡ ಮೊದಲನೇ ಪದದ ಕೊನೆಯಲ್ಲಿ ಅ ಅಥವಾ ಆ ಇರಬೇಕು. ಆದ್ರೆ ಅದರ ಮುಂದೆ ಎ ಅಥವಾ ಐ ಸ್ವರಗಳು ಬಂದ್ರೆ ಅವೆರಡೂ ಸೇರಿ ಐ ಆಗಿ ಅಪ್ಗ್ರೇಡ್ ಆಗುತ್ತೆ. ಅದೇ ರೀತಿ ಓ ಅಥವಾ ಔ ಸ್ವರಗಳು ಬಂದ್ರೆ ಅವು ಔ ಆಗಿ ಅಪ್ಗ್ರೇಡ್ ಆಗುತ್ತೆ. ಇವು ಕನ್ನಡ ವರ್ಣಮಾಲೆಯ ಸೂಪರ್ ಪವರ್ ಸ್ವರಗಳು. ಈ ಟೇಬಲ್ ನೋಡಿ, ತುಂಬಾನೇ ಕ್ಲಿಯರ್ ಆಗಿದೆ. ಅ ಅಥವಾ ಆದ ಮುಂದೆ ಎ ಅಥವಾ ಐ ಬಂದ್ರೆ ರಿಸಲ್ಟ್ ಐ. ಅದೇ ತರ ಅ ಅಥವಾ ಆದ ಮುಂದೆ ಓ ಅಥವಾ ಔ ಬಂದ್ರೆ ರಿಸಲ್ಟ್ ಔ. ಇದೇ ವೃದ್ಧಿ ಸಂಧಿಯ ಪವರ್ಫುಲ್ ಅಪ್ಗ್ರೇಡ್. ಕೊನೆಯದಾಗಿ ಒಂದು ಎಕ್ಸಾಂಪಲ್ ನೋಡೇ ಬಿಡೋಣ. ಲೋಕ ಪ್ಲಸ್ ಏಕವೀರ. ಇಲ್ಲಿ ಲೋಕದ ಕೊನೆಯ ಸ್ವರ ಅ, ಏಕವೀರದ ಮೊದಲ ಸ್ವರ ಎ. ನಮ್ಮ ರೂಲ್ ಪ್ರಕಾರ ಆ ಮತ್ತು ಎ ಸೇರಿ ಏನಾಗ್ಬೇಕು? ಪವರ್ಫುಲ್ ಸ್ವರ ಐ ಆಗಿ ಅಪ್ಗ್ರೇಡ್ ಆಗ್ಬೇಕು.
ಹಾಗಾಗಿ ಫೈನಲ್ ಪದ ಲೋಕೈಕವೀರ. ಹೀಗೆ ಸವರ್ಣದೀರ್ಘ, ಗುಣ ಮತ್ತು ವೃದ್ಧಿ ಈ 3 ಕೀಗಳನ್ನ ಬಳಸಿ ನಾವು ಕನ್ನಡ ಪದಗಳ ಈ ಸೀಕ್ರೆಟ್ ಕೋಡ್ ಅನ್ನ ಯಶಸ್ವಿಯಾಗಿ ಬ್ರೇಕ್ ಮಾಡಿದ್ದೀವಿ. ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ. ಈ ಸ್ಲೈಡ್ ಒಂದು ರೀತಿ ಮಾಸ್ಟರ್ ಚೀಟ್ ಶೀಟ್ ಇದ್ದ ಹಾಗೆ ಎಲ್ಲವನ್ನೂ ಒಂದೇ ಕಡೆ ತೋರಿಸುತ್ತೆ. ನೋಡಿ, ಸವರ್ಣದೀರ್ಘ ಒಂದೇ ತರದ ಸ್ವರಗಳು ಸೇರಿ ದೀರ್ಘ ಆಗುತ್ತೆ. ಗುಣಸಂಧಿ ಅ ಅಥವಾ ಆ ಜೊತೆ ಬೇರೆ ಸ್ವರ ಸೇರಿ ಹೊಸ ಸ್ವರ ಹುಟ್ಟುತ್ತೆ. ಮತ್ತು ವೃದ್ಧಿಸಂಧಿ ಅ ಅಥವಾ ಆ ಜೊತೆ ಸಂಯುಕ್ತ ಸ್ವರ ಸೇರಿ ಇನ್ನೂ ಪವರ್ಫುಲ್ ಸ್ವರ ಆಗುತ್ತೆ. ಸಿಂಪಲ್. ಹೀಗೆ ಸ್ವರಗಳು ಸುಮ್ನೆ ಉದ್ದ ಆಗೋದ್ರಿಂದ ಹಿಡಿದು ಪೂರ್ತಿಯಾಗಿ ರೂಪ ಬದಲಾಯಿಸ್ಕೊಳ್ಳೋವರೆಗೂ ಸಂಧಿ ಅನ್ನೋದು ಕನ್ನಡ ಭಾಷೆಯ ಪದಗಳಿಗೆ ಅದರದ್ದೇ ಆದ ಒಂದು ಸ್ಪೆಷಲ್ ರಿದಮ್, ಒಂದು ಫ್ಲೋ ಕೊಡೋ ಒಂದು ಅದ್ಭುತ ಕಣ್ಣಿಗೆ ಕಾಣಿಸ್ದ ಶಕ್ತಿ. ಹಾಗಾದ್ರೆ ಯೋಚ್ನೆ ಮಾಡಿ ನೋಡಿ, ನಾವು ದಿನ ಮಾತಾಡೋ ಭಾಷೆಯಲ್ಲಿ ಈ ತರಹದ ಇನ್ನಷ್ಟು ಸೀಕ್ರೆಟ್ ಕೋಡ್ಗಳು, ಇನ್ನಷ್ಟು ಗುಪ್ತ ನಿಯಮಗಳು ಅಡಗಿರಬಹುದು ಅಲ್ವಾ?